ನೀವು ಕೂಡ ಜೀವನದ ಬಗ್ಗೆ ಅಸಮಾಧಾನ ಹೊಂದಿರುವವರಾಗಿದ್ದೀರಾ? ನೀವು ಬಯಸಿದ್ದು ನಿಮಗೆ ಸಿಕ್ಕಿಲ್ಲ ಎಂಬ ಅನಿಸಿಕೆ ನಿಮ್ಮದಾಗಿದ್ದರೆ ಇಂದಿನ ಈ ಕಥೆ ನಿಮಗಾಗಿ. ಈ ಕಥೆ ನಿಮ್ಮ ಚಿಂತನೆ ಬದಲಾಯಿಸುತ್ತದೆ, ನಿಮ್ಮ ಜೀವನಕ್ಕೆ ಹೊಸ ದೃಷ್ಟಿಕೋನ ನೀಡುತ್ತದೆ. ನೀವು ಈ ಚಾನೆಲ್ಗೆ ಹೊಸವರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಅದರಿಂದಾಗಿ ಇಂತಹ ಪ್ರೇರಣಾದಾಯಕ ಪಾಠಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಬಹುದು. ಒಂದು ಸಣ್ಣ ಹಳ್ಳಿಯಲ್ಲಿ ಒಬ್ಬ ವ್ಯಕ್ತಿ ಇದ್ದನು. ಅವನು ಒಂದು ಸ್ಮಶಾನದಲ್ಲಿ ಕೆಲಸ ಮಾಡುತ್ತಿದ್ದನು. ಅವನ ಜೀವನದ ಅತಿ ದೊಡ್ಡ ಆಸೆ ಏನೆಂದರೆ ಅವನ ಮೇಲಧಿಕಾರಿ ನಿವೃತ್ತಿಯಾದಾಗ ಅಥವಾ ಸತ್ತಾಗ ಅವನ ಸ್ಥಾನವನ್ನು ಪಡೆಯುವುದು. ಅವನಿಗೆ ಆ ಸ್ಮಶಾನದ ಸೂಪರ್ವೈಸರ್ ಆಗುವ ಆಸೆ ಇತ್ತು. ಒಂದು ದಿನ ಅವನ ಈ ಆಸೆ ನಿಜವಾಯಿತು. ಅವನ ಮೇಲಧಿಕಾರಿ ಸತ್ತನು. ನಿಯಮದ ಪ್ರಕಾರ ಆ ಸ್ಮಶಾನದ ಮುಂದಿನ ಮೇಲಧಿಕಾರಿ ಅವನೇ ಆಗಬೇಕಿತ್ತು. ಅವನು ಪದವನ್ನು ತೆಗೆದುಕೊಳ್ಳಲು ಬೇಕಾದ ಎಲ್ಲ ಪ್ರಕ್ರಿಯೆಗಳು ಪೂರ್ಣಗೊಂಡವು. ಅವನಿಗೆ ಜಾಯ್ನಿಂಗ್ ಲೆಟರ್ ಕೂಡ ಕೊಡಲಾಯಿತು. ಆದರೆ ಒಂದು ಸಮಸ್ಯೆ ಬಂದಿತು. ಅವರು ಅವನಿಗೆ ಸಹಿ ಮಾಡಲು ಹೇಳಿದರು. ಆದರೆ ಅವನು ಸಹಿ ಮಾಡಲಾಗಲಿಲ್ಲ. ಏಕೆಂದರೆ ಅವನಿಗೆ ಓದಲು ಬರೆಯಲು ತಿಳಿದಿರಲಿಲ್ಲ. ಈ ಒಂದು ಕಾರಣದಿಂದ ಅವನಿಗೆ ಅಲ್ಲಿನ ಸೂಪರ್ವೈಸರ್ ಕೆಲಸ ಸಿಗಲಿಲ್ಲ. ಅವನು ತುಂಬಾ ದುಃಖಪಟ್ಟನು. ಅವನು ಸ್ಮಶಾನದ ಕೆಲಸವನ್ನೇ ಬಿಟ್ಟನು. ಮನೆಯಲ್ಲಿ ಕುಳಿತುಕೊಂಡನು. ನಿಧಾನವಾಗಿ ಡಿಪ್ರೆಷನ್ಗೆ ಒಳಗಾದನು. ಅವನಿಗೆ ಸಿಗರೆಟ್ ಸೇದುವ ಅಭ್ಯಾಸವಿತ್ತು. ಈಗ ಅದು ಇನ್ನೂ ಹೆಚ್ಚಾಯಿತು. ಒಂದು ರಾತ್ರಿ ಅವನು ಸಿಗರೆಟ್ ತೆಗೆದುಕೊಳ್ಳಲು ಹೊರಗೆ ಹೋದನು. ಆದರೆ ಆ ಊರಿನಲ್ಲಿ ಎಲ್ಲೂ ಅಂಗಡಿ ತೆರೆದಿರಲಿಲ್ಲ. ಇದು ಹಲವು ದಿನಗಳವರೆಗೆ ನಡೆಯಿತು. ಆಗ ಅವನಿಗೆ ಒಂದು ಯೋಚನೆ ಬಂತು. ಇದು ಒಂದು ಅವಕಾಶ. ಅವನು ಅದೇ ಹಳ್ಳಿಯಲ್ಲಿ ಒಂದು ಸಣ್ಣ ಅಂಗಡಿ ತೆರೆದನು. ಆ ಅಂಗಡಿಯಲ್ಲಿ ರಾತ್ರಿ ಸಿಗರೆಟ್ ಸಿಗುತ್ತಿತ್ತು. ಮೊದಲು 1-2 ಜನ ಬಂದರು. ನಂತರ 5, ಅನಂತರ 10 ಜನ. ಕೆಲವು ತಿಂಗಳಲ್ಲಿ ತುಂಬ ಜನ ಬರಲು ಆರಂಭಿಸಿದರು. ಅವನ ಒಂದು ಸಣ್ಣ ಯೋಚನೆ ದೊಡ್ಡ ವ್ಯಾಪಾರವಾಯಿತು. 1 ಅಂಗಡಿಯಿಂದ 2, 2ರಿಂದ 4, ನಂತರ 10. ಹೀಗೆ ಅವನು ಹಲವು ನಗರಗಳಲ್ಲಿ ಅಂಗಡಿಗಳನ್ನು ತೆರೆದನು. ಅವನು ಅತ್ಯಂತ ಶ್ರೀಮಂತ ವ್ಯಕ್ತಿಯಾದನು. ಆಗಲೇ ಆ ಊರಲ್ಲಿ ಒಂದು ಬ್ಯಾಂಕ್ ಓಪನ್ ಆಯಿತು. ಬ್ಯಾಂಕ್ ಮ್ಯಾನೇಜರ್ಗೆ ಆ ಊರಿನ ಶ್ರೀಮಂತ ವ್ಯಕ್ತಿಗಳ ಸೂಚಿ ನೀಡಲಾಯಿತು. ಆ ಲಿಸ್ಟ್ನಲ್ಲಿ ಈ ಅಂಗಡಿಗಳ ಮಾಲೀಕನ ಹೆಸರೇ ಮೊದಲ ಸ್ಥಾನದಲ್ಲಿತ್ತು. ಬ್ಯಾಂಕ್ ಮ್ಯಾನೇಜರ್ ಸ್ವತಃ ಅವನನ್ನು ಸಂಪರ್ಕಿಸಿ ಬ್ಯಾಂಕ್ನಲ್ಲಿ ಖಾತೆ ತೆರೆಯಲು ವಿನಂತಿಸಿದನು. ಎಲ್ಲ ಪ್ರಕ್ರಿಯೆಗಳು ಪೂರ್ಣಗೊಂಡವು. ಕೊನೆಗೆ ಮ್ಯಾನೇಜರ್, ಸರ್, ಇಲ್ಲಿ ಸಹಿ ಮಾಡಿ ಎಂದನು. ಅವನು ನಗುತ್ತಾ ಹೇಳಿದ, ನನಗೆ ಸಹಿ ಮಾಡಲು ಬರುವುದಿಲ್ಲ. ಮ್ಯಾನೇಜರ್ ಆಶ್ಚರ್ಯಪಟ್ಟನು. ಸಹಿ ಮಾಡಲು ಬರದಿದ್ದರೆ ನೀವು ಹೇಗೆ ಯಶಸ್ವಿಯಾದಿರಿ? ಅವನು ಹೇಳಿದ, ನನಗೆ ಸಹಿ ಮಾಡಲು ಬರುತ್ತಿದ್ದರೆ ನಾನು ಇವತ್ತಿಗೂ ಸ್ಮಶಾನದ ಸೂಪರ್ವೈಸರ್ನ ಕೆಲಸ ಮಾಡುತ್ತಿದ್ದೆ. ಸ್ನೇಹಿತರೆ, ಈ ಕಥೆಯು ನಮಗೆ ತಿಳಿಸುವುದೇನೆಂದರೆ ಜೀವನದಲ್ಲಿ ಕೆಲವೊಮ್ಮೆ ನಾವು ಬಯಸಿದ್ದು ಸಿಗುವುದಿಲ್ಲ. ಆದರೆ ಅದರಲ್ಲಿಯೇ ನಮ್ಮ ಹಿತ ಅಡಗಿರುತ್ತದೆ. ಇಂದು ನಿಮಗೆ ಸಿಗದಿರುವುದು ನಿಮ್ಮನ್ನು ಹೆಚ್ಚಿನ ಎತ್ತರಕ್ಕೆ ಕೊಂಡೊಯ್ಯುವ ಪಿತೂರಿಯಾಗಿರಬಹುದು. ಪ್ರಕೃತಿ, ಸಮಯ ಅಥವಾ ಇಡೀ ವಿಶ್ವ ನಿಮ್ಮನ್ನು ಹೆಚ್ಚಿನ ಗಮ್ಯಸ್ಥಾನದತ್ತ ಕೊಂಡೊಯ್ಯುತ್ತಿರಬಹುದು. ಆದ್ದರಿಂದ ನಂಬಿಕೆ ಇಡಿ. ನಡೆಯುವುದೆಲ್ಲವೂ ನಿಮ್ಮ ಒಳ್ಳೆಯದಕ್ಕಾಗಿಯೇ ನಡೆಯುತ್ತಿದೆ. ಗೆಳೆಯರೇ, ಈ ಕಥೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಎಲ್ಲರೊಂದಿಗೆ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ಕಥೆಯೊಂದಿಗೆ. ಜೈ ಹಿಂದ್.